6-5 ಪಂದ್ಯ ಮುಂದುವರೆದಿದೆ. ವಾಪಸಾತಿಯ ಹಾದಿಯನ್ನು ತೋರಿಸಿರೋದು ಜೆಕೆ ಅಕಾಡೆಮಿಲಿ. ಆರಂಭಿಕ ಮೇಲುಗೈ ಸಾಧಿಸಿದ್ದು ಮಿಡ್ಲೈನ್ ಅಕಾಡೆಮಿ ತಂಡ. ವೇಗದ ದಾಳಿ, ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್, ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಂಪ್ಲೀಟ್ ತಮ್ಮ ಬಾಡಿಯನ್ನು ಸ್ಟ್ರೆಚ್ ಮಾಡಿ ಟಚ್ ತೆಗೆದುಕೊಂಡಿರೋದಿಲ್ಲ. ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ನಲ್ಲಿ ಜರ್ಸಿ ನಂಬರ್ 21 ಆಟಗಾರ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡ. ತಂಡದ ಪ್ರಮುಖ 4 ಜನ ಆಟಗಾರರು ಅಂಕಣದ ಹೊರ ಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆಯ ಭಾರ ಕೂಡ ಇದೆ. ಈ ಎಲ್ಲ ಒತ್ತಡವನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ ಇದೀಗ ಅಂಪೈರ್ ತೀರ್ಮಾನಕ್ಕಾಗಿ ನಾವು ಕಾಯಬೇಕಿದೆ. ಬೋನಸ್ +2. ಬೋನಸ್ ಆದ ನಂತರ 2 ಟಚ್ ಪಾಯಿಂಟ್ ಸಿಕ್ಕಿದೆ. ಆಂಕಲ್ ಹೋಲ್ಡ್ಗೆ ಬಂದಂತ ರೈಟ್ ಕಾರ್ನರ್, ಸಪೋರ್ಟ್ಗೆ ಬಂದಂತ ರೈಟ್ ಕವರ್, ಇಬ್ರು ಕೂಡ ಅಂಕಲದಿಂದ ಹೊರಗೆ. ಮೊಟ್ಟ ಮೊದಲ ಸೂಪರ್ ರೈಡ್ ಈ ಪಂದ್ಯದಲ್ಲಿ ನಮಗೆ ಸಿಗ್ತಾ ಇದೆ ಮಿಡ್ ಲೈನ್ ತಂಡದ ದಾಳಿಕಾರನಿಂದ. ಕಳೆದ ದಾಳಿಯಲ್ಲಿ 2 ಅಂಕಗಳನ್ನು ಹೊತ್ತೊಯ್ದಂತ ವಿಶ್ವರಾಜ್ ಮತ್ತೊಮ್ಮೆ. ದೊಡ್ಡಕಾಯದ ಆಟಗಾರ, ನೀಲಕಾಯದ ಆಟಗಾರ, 5 ಜನ ಆಟಗಾರ ನಡುವೆ ಬೋನಸ್ ಸಂದರ್ಭದಲ್ಲಿ ಬಲಿಷ್ಠವಾದ ಹಿಡಿತ. ಬಲಿಷ್ಠ ಆಟಗಾರನನ್ನ ಬಂಧಿಸಬೇಕಾದ್ರೆ ಒಗ್ಗಟ್ಟು ಬರಬೇಕಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ. ಕಬಡ್ಡಿ ನಮಗೆ ಪಾಠ ಕೂಡ ಕಲಿಸುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಬಲಿಷ್ಠ ಆಟಗಾರನನ್ನ ಬಂಧಿಸಬೇಕಾದ್ರೆ ಒಗ್ಗಟ್ಟಾಗಲೇಬೇಕಿತ್ತು. ಆ ಒಗ್ಗಟ್ಟಾಗಿದ್ದಾರೆ. ಟ್ಯಾಕಲ್ ಬಂದಿತ್ತು. ಮತ್ತು ಜೆರ್ಸಿ ನಂಬರ್ 21 ಮುಖಾಂತರ ಪಂದ್ಯದ ಗತಿಯನ್ನು ಬದಲಾಯಿಸಿದಂಥ ದಾಳಿಕಾರ ಅದು ಎಂಟಿ ರೇಟ್ನೊಂದಿಗೆ ವಾಪಸ್ ಆಗ್ತಾರೆ. ಒಂದು ಮೆಚ್ಯೂರಿಟಿ ಗೇಮ್ ನೋಡ್ತಾ ಇದ್ದೀವಿ. ಕಳೆದ ದಾಳಿಯಲ್ಲಷ್ಟೇ 3 ಅಂಕ ಪಡೆದಿದ್ರು ಕೂಡ ಈ ಒಂದು ದಾಳಿಯಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡದೆ ಎಂಟಿ ರೈಡ್ನೊಂದಿಗೆ ಪಂದ್ಯದ ವೇಗವನ್ನು ತಮ್ಮ ಕಂಟ್ರೋಲ್ ತೆಗೆದುಕೊಳ್ತಾರೆ. 10 ಮತ್ತು 6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದೀಗ 4 ಅಂಕಗಳ ಅಂತರ. First call, first pre-quarter final match, NUSC Haryana versus TMC. Both the team please get ready. The first call, first pre-quarter final match, NUSC Haryana versus TMC. The first pre-quarter final match, both the team please get ready. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. 10-6ರಲ್ಲಿ ತಟ್ಟಿ ಸವಾಲ್ ಹಾಕ್ತಾರೆ. ರೈಟ್ ಕವರ್ಗೆ ಒಂದು ರೋಲಿಂಗ್ ಕಿಕ್ ನ ಮುಖ ಟಚ್ ಮಾಡಿದ್ದೇನೆ ಅಂತ ಕೌಶಿಕ್. ಮತ್ತೋರ್ವ ಪ್ರಮುಖ ದಾಳಿಕಾರ ಜೆಕೆ ಅಕಾಡೆಮಿ ತಂಡದ ಪ್ರಭಾವ. ಮತ್ತದೇ ವೇಗದ ದಾಳಿಗಳನ್ನು ನೋಡ್ತಾ ಇದ್ದೇವೆ. ಡಿಫೆನ್ಸ್ ಹೆಚ್ಚು ಬಲಿಷ್ಠತೆಯನ್ನು ಈ ಪಂದ್ಯದಲ್ಲಿ ನಾವು ನೋಡೋಕೆ ಸಾಧ್ಯವಾಗಿಲ್ಲ. ರೈಡರ್ಗಳ ಹಾವಳಿ ಡಿಫೆನ್ಸ್ ಮೇಲೆ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಆಹಾ, ಒಂದು ಅದ್ಭುತವಾದಂತಹ ಸ್ಕಿಲ್. First pre-quarter final match in court number 1. ಮತ್ತೆ ಒಂದು NUSC Haryana versus TMC. ವಾಪಸ್ ಆಗ್ತಾ ಇದ್ದಾರೆ. ಹಲೋ, ಇನ್ನೋರ್ವ ಅತಿಥಿಗಳು ರಂಗನಾಥ್ ಹಾರ್ಡ್ವೇರ್ನ ಮಾಲೀಕರಾದ ರವಿ ಕರ್ಕಳ್ಳಿ ಇವರು ಕೂಡ ಆಗಮಿಸಿದ್ದಾರೆ. ಇವರು ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಬಗ್ಗನ್ ಅನಿಲ್ ರವರು ಮಾಜಿ ಪಂಚಾಯಿತಿಯ ಅಧ್ಯಕ್ಷರು ಸಾಂತಳ್ಳಿ ಇವರು ಕೂಡ ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಗ್ಗನ್ ಅನಿಲ್ ರವರು ಮಾಜಿ ಪಂಚಾಯಿತಿಯ ಅಧ್ಯಕ್ಷರು ಸಾಂತಳ್ಳಿ ಇವರು ಕೂಡ ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ಜರ್ಸಿ ನಂಬರ್ 5 ಆಟಗಾರ ವಾಪಸ್ ಬರುವ ಅವಕಾಶ ಇಲ್ಲ. ಒತ್ತಡದ ನಡುವೆ ದಾಳಿ. ಸೈಡ್ ಜಂಪ್, ಹನುಮಾನ್ ಜಂಪ್ ಅಂತ ಕೂಡ ಕರೀಬಹುದು. ಯಾವುದೇ ಸಪೋರ್ಟ್ ಇಲ್ಲದೆ ಜಂಪ್ ಅನ್ನು ತೆಗೆದುಕೊಂಡಿದ್ದಾರೆ. ಒಂದು ಆಕರ್ಷಕವಾದಂತಹ ದೃಶ್ಯಗಳು ಈ ಪಂದ್ಯದಲ್ಲಿ ನಮಗೆ ಸಿಗ್ತಾ ಇದೆ. ಮತ್ತಷ್ಟು ಸಿಗತ್ತೆ ಕೂಡ. ಕಬಡ್ಡಿಯ ಬಹುತೇಕ ಎಲ್ಲ ಸ್ಕಿಲ್ಗಳನ್ನು ನಾವು ನೋಡ್ತಾ ಇದ್ದೇವೆ 2 ತಂಡದಿಂದ ಕೂಡ. ಕೌಶಿಕ್ 2 ಬಾರಿ ಈಗಾಗಲೇ ಸತತವಾಗಿ ಯಶಸ್ಸನ್ನು ಕಂಡಿದ್ರು. 3ನೇ ಬಾರಿ ಆಗಿದೆಯಾ? ಏನಾಗಿದೆ ನೋಡಬೇಕಿದೆ. ರಂಗನಾಥ್ ಹಾರ್ಡ್ವೇರ್ನ ಮಾಲೀಕರಾದ ನೋ ಆರ್ಗ್ಯುಮೆಂಟ್ಸ್ ಪ್ಲೀಸ್. ಕ್ಯಾಪ್ಟನ್ ಓನ್ಲಿ ಕ್ಯಾಪ್ಟನ್
लिजन केयर प्लीज, एक आदमी बात करो। अंदर नहीं गया, लाइन पे है, प्लीज अंडरस्टैंड ही इज सेइंग। No, he is on the line. It didn't cross. Each one point. It's a perfect, correct decision है। बाद में एक बार वीडियो देखो, परवाह नहीं। No arguments. Referee decision is final decision. ಇದೊಂದು ಬಲಿಷ್ಠವಾದ ಟ್ಯಾಕಲ್। ಬಹಳಷ್ಟು ಸಮಯದ ನಂತರ ಜೆಕೆ ಅಕಾಡೆಮಿಯ ಡಿಫೆನ್ಸ್ ಎಚ್ಚೆತ್ತುಕೊಳ್ತಾ ಇದೆ। First call, first quarter-final match for girls section. Bangalore Urban versus Alva. Both the team captain, please get ready. In women's section, the first call. Quarter-final match, Alva versus Bangalore Urban. Both the team, please get ready. We request both the team captains and coaches, please do not argue. Respect the referee decision. Referee decision is final decision. ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡುವ ಪ್ರಯತ್ನ, ಅಷ್ಟು ಒಳಭಾಗಕ್ಕೆ ಹೋದಾಗ ಹೊರಗಡೆ ಬರೋದು ಸ್ವಲ್ಪ ಕಷ್ಟ। ಬಲಿಷ್ಠ ಡಿಫೆನ್ಸ್ ಇತ್ತು, 5 ಜನ ಆಟಗಾರರಿದ್ರು, ಬೋನಸ್ ಲೈನ್ ಆಫ್ ಆಗಿತ್ತು, ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಿದ್ದು ವೈಭವ್ ಅವರಿಗೆ ಮುಳುವಾಯಿತು। ಡೂ ಆರ್ ಡೈ ಆಗಿದ್ದರಿಂದ ಒತ್ತಡ ಕೂಡ ಇತ್ತು, ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲವಾದರೆ ಇಲ್ಲಿ ಜರ್ಸಿ ನಂಬರ್ 17 The first pre-quarter-final match, NUSC Haryana versus TMC Thane. Both the team captain, please get ready. This is the first pre-quarter-final match. ಮತ್ತು ಅಲ್ಪ ವಿರಾಮದ ನಂತರ ವಿಶ್ವರಾಜ್ ಮತ್ತೊಮ್ಮೆ ಒಂದು ಬಾರಿ ಟ್ಯಾಕಲ್ ಮಾಡಲಾಗಿದೆ, ಒಂದು ಬಾರಿ 2 ಪಾಯಿಂಟ್ ಅನ್ನು ಹೊತ್ಕೊಂಡು ಹೋಗಿದ್ದಾರೆ। ಇನ್ಫ್ಯಾಕ್ಟ್ 2 ಬಾರಿ ಟ್ಯಾಕಲ್ ಮಾಡಲಾಗಿದೆ। ಈ ಬಾರಿ ಏನು ಪ್ಲಾನ್ ಇದೆ ಬೇಕಾಗಿರಲಿಲ್ಲ, ನೀಲಕಾಯದ ಆಟಗಾರನನ್ನ ಟ್ಯಾಕಲ್ ಮಾಡುವ ಪ್ರಯತ್ನ, ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರ ಬೋನಸ್ +1। ಥರ್ಡ್ ರೈಟ್, ಡೂ ಆರ್ ಡೈ ನಲ್ಲಿ ಸೂಪರ್ ರೈಡ್ ಮಾಡಿದಂತ ಸೂಪರ್ ರೈಡರ್ ಇದೀಗ ದಾಳಿಯಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 21, 5 ಜನ ಆಟಗಾರರಿದ್ದಾರೆ, ಬೋನಸ್ ಲೈನ್ ಆಫ್ ಆಗಿದೆ, ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗಿದೆ। ಡಿಫೆನ್ಸ್ ಕೂಡ ವೇಗವಾಗಿ ಸಾಗ್ತಾ ಇರೋ ಪಂದ್ಯಕ್ಕೆ ಒಂದು ಬ್ರೇಕ್ ಹಾಕ್ತಾ ಇದ್ದಾರೆ। ಮತ್ತೆ 5 ಜನ ಆಟಗಾರರ ನಡುವೆ ತಾಳ್ಮೆಯ ಆಟದ ಪ್ರದರ್ಶನ।
ತಾಳ್ಮೆಯೂ ಒಂದು ಆಯುಧ ಅನ್ನೋದನ್ನು ಎಲ್ಲೋ ಓದ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ವಿಶ್ವರಾಜ್ ಅವರ ವೇಗಕ್ಕೆ ಬ್ರೇಕ್ ಹಾಕಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಲಿ ಕೂಡ ನಿಧಾನಗತಿಯ ದಾಳಿ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಹಾಗಾಗಿ ಎರಡು ತಂಡಗಳು ಕೂಡ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ನಿಮ್ಮೆಲ್ಲರಿಗೂ ಮತ್ತೆ ಕಬಡ್ಡಿಯ ರಸದೌತಣ. ಹಾಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯಕ್ಕೆ 14 ಅಂಕಗಳನ್ನು ಮಿಡ್ಲೈನ್ ಅಕಾಡೆಮಿ ತಂಡ, 12 ಅಂಕಗಳನ್ನು ಜೆಕೆ ಅಕಾಡೆಮಿ ತಂಡ ಗಳಿಸಿಕೊಳ್ಳೋದ್ರೊಂದಿಗೆ 2 ಅಂಕಗಳ ಅಂತರದಲ್ಲಿ ಮಿಡ್ಲೈನ್ ಅಕಾಡೆಮಿ ತಂಡ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಆ ಕಡೆ ಅಂಕಣ 1ರಲ್ಲಿ ಮಹಿಳಾ ವಿಭಾಗದ ಪಂದ್ಯಗಳು ಕೂಡ ಸತತವಾಗಿ ಜರುಗ್ತಾ ಇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಮಹಿಳಾ ತಂಡಗಳು ಮುಖಾಮುಖಿಯಾಗಿ ಪಂದ್ಯಗಳನ್ನು ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಲವು ಜಿಲ್ಲೆಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವುದು. ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಅಥಣಿ ತಂಡ, ಮತ್ತೊಂದು ಕಡೆ ಮೈಸೂರಿನ ಹ್ಯಾಪಿ ಗರ್ಲ್ಸ್ ತಂಡ. ಎರಡು ತಂಡಗಳ ನಡುವೆ ಪಂದ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮಹಿಳಾ ವಿಭಾಗದಲ್ಲಿ ಅದು ಕೂಡ ರೋಚಕತೆ ಇದೆ. 9-7ರಲ್ಲಿ ಪಂದ್ಯ ಸಾಗ್ತಾ ಇದೆ, ಕೇವಲ 2 ಅಂಕಗಳ ಅಂತರದಲ್ಲಿ. ಮತ್ತಷ್ಟು ರೋಚಕ ಪಂದ್ಯಗಳು ತಮ್ಮೆಲ್ಲರಿಗೂ ಕೂಡ ಕಾದಿವೆ. ಈ ಪಂದ್ಯದ ನಂತರ 4 ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳನ್ನು ತಾವೆಲ್ಲರೂ ನೋಡಲಿದ್ದೀರಿ. ಅಲ್ಲೂ ಕೂಡ ಅತ್ಯಂತ ಬಲಿಷ್ಠ ತಂಡಗಳ ಮುಖಾಮುಖಿ. ಬಹುತೇಕ ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ಇಷ್ಟು ಬಲಿಷ್ಠ ತಂಡಗಳು ಮುಖಾಮುಖಿಯಾಗಿ ಒಂದೇ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಬಹಳ ಕಡಿಮೆ. ಸೋಮವಾರ ಒಕ್ಕಲಿಗರ ಯುವ ವೇದಿಕೆ ಸಾಧನೆ ಅಂತ ಹೇಳಬಹುದು. ಬಹುತೇಕ 50ಕ್ಕೂ ಹೆಚ್ಚು ಪ್ರೋ ಕಬಡ್ಡಿಯ ಆಟಗಾರರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರೋದು ಮತ್ತೊಂದು ವಿಶೇಷತೆ. ಪ್ರೋ ಕಬಡ್ಡಿಯ ಆಟಗಾರರನ್ನ ನಾವು ಟಿವಿಯಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ನಮ್ಮ ಊರಿಗೆ ಕರೆಸಿ ನಮ್ಮ ಅಂಕಣದಲ್ಲಿ ಆಡುವಂತೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಒಕ್ಕಲಿಗರ ಯುವ ವೇದಿಕೆ. ದ್ವಿತೀಯಾರ್ಧದ ಆರಂಭ. 14-12, ಕೇವಲ 2 ಅಂಕಗಳ ಅಂತರ. ಅತ್ಯಂತ ರೋಚಕತೆಯಿಂದ ಕೂಡಿರುವಂತಹ ಈ ಪಂದ್ಯ. ಎರಡೂ ತಂಡಗಳು ಕೂಡ ಒಂದೇ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಬಹುತೇಕ ಎರಡೂ ತಂಡದ ಅಂಕಣದಲ್ಲಿ ಹೆಚ್ಚಿನ ಸಮಯ ನಾವು ನೋಡಿರೋದು 5 ಜನ ಆಟಗಾರರು ಮ್ಯಾಟ್ ಮೇಲೆ ಇರೋ ರೀತಿಯಲ್ಲಿ. ಈ ಸ್ಟ್ರಾಟಜಿಯನ್ನು ಎರಡೂ ತಂಡ ಬಳಸಿಕೊಂಡು ಪಂದ್ಯವನ್ನು ನಿಧಾನಗತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಲೋ ಸ್ಕೋರಿಂಗ್ ಅಂತ ಹೇಳ್ತೀವಿ, ಅತ್ಯಂತ ಕಡಿಮೆ ಸ್ಕೋರ್ ಬಂದಿರತಕ್ಕಂಥದ್ದು ಕೂಡ ಇದೇ ಪಂದ್ಯದಲ್ಲಿ. ಈ ಹಿಂದೆ ನಾವು ನೋಡಿದಂಥ ಪಂದ್ಯಗಳಲ್ಲಿ ಹಾಫ್ ಟೈಮ್ ಹೊತ್ತಿಗೆ ಬಹುತೇಕ 20ಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನು ಒಂದಾದರೂ ತಂಡ ಗಳಿಸ್ಕೊಳ್ತಿತ್ತು. ಆದರೆ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ 15 ಅಂಕಗಳನ್ನು ದಾಟಿಲ್ಲ. ಮತ್ತೆ ಮಿಡ್ಲೈನ್ ತಂಡದ ಪರವಾಗಿ ದಾಳಿಕಾರ. ಡೈವಿಂಗ್ ಆಂಕಲ್ ಹೋಲ್ಡ್ ಪ್ರಯತ್ನ. ಡಿಫೆಂಡರ್ನ ಟ್ಯಾಕಲ್ ಮಾಡುವ ಹಾಗೆ ಪ್ರೇರೇಪಿಸಿದಂಥ ಆಟಗಾರ ಜರ್ಸಿ ನಂಬರ್ 5ರ ಆಟಗಾರ. ತಮ್ಮ ಫುಟ್ವರ್ಕ್ ಮುಖಾಂತರನೇ ನಿಮಗೆ ಸುಲಭವಾಗಿ ನಮ್ಮ ಕಾಲು ಸಿಗಬಹುದು ನೋಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಹಿಡಿಯೋಕೆ ಬಂದಾಗ ಎಸ್ಕೇಪ್ ಆದಂಥ ಚಾಲಾಕಿತನದ ಒಂದು ದಾಳಿಯನ್ನು ನೋಡಿದ್ವಿ. ಇದೀಗ ಮತ್ತೆ ವಿಶ್ವರಾಜ್ ಪ್ರಮುಖ ದಾಳಿಕಾರನಾಗಿ ಜೆಕೆ ಅಕಾಡೆಮಿ ತಂಡಕ್ಕೆ ಬೋನಸ್ ಮಾಡುವ ಪ್ರಯತ್ನ ಆಗಿದೆಯಾ ಅನ್ನೋದನ್ನ ತೀರ್ಪುಗಾರರು ಹೇಳಬೇಕಿದೆ. ಆಹಾ, ಡೀಪ್ ಆಗಿ ಅಟ್ಯಾಕ್ ಮಾಡಿದ್ರು ಇಲ್ಲಿ. ಎರಡು ಅಂಕ, ಒಂದು ಟಚ್ ಸಿಕ್ಕಿದೆ. ಡಿಫೆಂಡರ್ ಸಂಪೂರ್ಣವಾಗಿ ಕೋರ್ಟ್ನಿಂದ ಹೊರಗಡೆ ನಡೆದಿದ್ದಾರೆ. 2 ಪಾಯಿಂಟ್ ಒಂದೇ ದಾಳಿಯಲ್ಲಿ ಡಿಫೆಂಡರ್ಸ್ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ವಿಯಾದರು ವಿಶ್ವರಾಜ್. ಇದೀಗ ಒಂದೇ ಒಂದು ಅಂಕದ ಅಂತರ ಮತ್ತೊಮ್ಮೆ 15-14, 1 ಅಂಕದ ಅಂತರ ಮುನ್ನಡೆಯಲ್ಲಿ ಮಿಡ್ಲೈನ್ ಅಕಾಡೆಮಿ. ಯಾವುದೇ ಸಂದರ್ಭದಲ್ಲಿ ಮುನ್ನಡೆಯನ್ನ ಬಿಟ್ಕೊಡಬಾರದು ಅನ್ನುವಂಥ ಪ್ರಯತ್ನ ಮಿಡ್ಲೈನ್ ಅಕಾಡೆಮಿ ಇದೆ. ಆಲ್ ಔಟ್ ಅನ್ನ ಮೊದಲು ಪಡೆಯುವ ತಂಡ ಹೆಚ್ಚು ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ. ಯಾವ ತಂಡ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಔಟ್ ಆಫ್ ಬೌಂಡ್. ಮತ್ತೊಬ್ಬ ಡಿಫೆಂಡರ್ ಔಟ್ ಆಫ್ ಬೌಂಡ್. ಇಲ್ಲಿ 3 ಔಟ್ ಆಫ್ ಬೌಂಡ್ ಮುಖಾಂತರ ಅಂಕ ಸಿಗ್ತಾ ಇರೋದು. 1 ಪಾಯಿಂಟ್ ಬರೋದೊಂದಿಗೆ ಸ್ಕೋರ್ ಮೊಟ್ಟ ಮೊದಲ ಬಾರಿಗೆ 15ರ ಅಂತರದಲ್ಲಿ ಸಮಬಲವಾಗ್ತಾ ಇದೆ. 15-15 ಸಮ. ಎರಡೂ ತಂಡಗಳು 2 ಅಂಕ ಪಡೆದಾಗ 2-2 ಸಮ ಆಗಿತ್ತು. ಅದಾದ ನಂತರ ಇದೀಗ 15-15 ಸಮ. ಸಮಬಲದ ಹೋರಾಟದ ನಡುವೆ ಮತ್ತೊಮ್ಮೆ ವಿಶ್ವರಾಜ್ ಸೂಪರ್ ಟ್ಯಾಕಲ್ ಆಗಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ ಡಿಫೆನ್ಸ್ ತಂಡಕ್ಕೆ. ವಿಶ್ವರಾಜ್ ತಮ್ಮ ಬಲಿಷ್ಠತೆಯನ್ನು ತೋರ್ಪಡಿಸಿದ್ರೆ 3+2 5 ಪಾಯಿಂಟ್ ಸಿಗೋದಕ್ಕೂ ಕೂಡ ಸಾಧ್ಯತೆ ಇದೆ. ಈ ತರದ ಸಾಕಷ್ಟು ದಾಳಿಗಳನ್ನು ಮಾಡಿರುವ ಆಟಗಾರ ಕೂಡ. ಆದರೆ ಒಬ್ಬರೇ ಟ್ಯಾಕಲ್ ಮಾಡೋದು ಇವರನ್ನ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ತೂಕದ ವ್ಯಕ್ತಿ. ಡೂ ಆರ್ ಡೈ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಬೋನಸ್ ಸಿಕ್ಕಿದೆ ಕೂಡ. ಇಲ್ಲಿ ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ 2 ಆಟಗಾರರು ಮಾತ್ರ. ಮತ್ತೆ ವಿಶ್ವರಾಜ್ ಬಲಿಷ್ಠ ಆಟಗಾರನನ್ನು ಪ್ರಯೋಗಿಸ್ತಾ ಇದ್ದಾರೆ. ಯಾವ ರೀತಿಯ ಪ್ಲಾನ್ ಇದೆ ಕಾದು ನೋಡಬೇಕಿದೆ. ಬ್ಲಾಕ್ ಮಾಡುವ ಪ್ರಯತ್ನ ಏಕಾಂಗಿಯಾಗಿ ಕಷ್ಟ. ಶಕ್ತಿಯ ಜೊತೆಗೆ ಯುಕ್ತಿ ಕೂಡ ಬೇಕಾಗುತ್ತೆ. ಇಲ್ಲಿ ಯುಕ್ತಿ ಮಾತ್ರ ಬಳಕೆ ಆಯಿತು, ಶಕ್ತಿ ಆಗಲಿಲ್ಲ. ಶಕ್ತಿ ಪ್ರದರ್ಶನದಲ್ಲಿ ಯಶಸ್ಸನ್ನು ಕಾಣ್ತಿರೋದು ವಿಶ್ವರಾಜ್. ಅಳಿದ ಭೂಮಿಗೆ ಉಳಿದವನೇ ನಾಯಕ ಎಂಬಂತೆ ಕೊನೆಯ ಆಟಗಾರ ಮಿಡ್ಲೈನ್ ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಚೈನ್ ಟ್ಯಾಕಲ್ನ ಮುಖಾಂತರ ರೈಟ್ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್ನೊಂದಿಗೆ ಆಲ್ಔಟ್ನ ಪಾಯಿಂಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ JK ಅಕಾಡೆಮಿ ತಂಡ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 20-17 3 ಅಂಕಗಳ ಅಂತರದ ಮುನ್ನಡೆ ಇದೀಗ JK ಅಕಾಡೆಮಿ ತಂಡಕ್ಕೆ. ಬದಲಾವಣೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಮಿಡ್ಲೈನ್ ಅಕಾಡೆಮಿ ತಂಡ. ಒಂದು ಬದಲಾವಣೆಯ ಪಂದ್ಯವನ್ನು ಬದಲಾಯಿಸಬಲ್ಲದ ಕಾದು ನೋಡಬೇಕಾಗಿದೆ 3 ಅಂಕಗಳ ಅಂತರದಲ್ಲಿ. Girls match, Alvas versus Bangalore Urban. Both the team please get ready. ಕೌಶಿಕ್ ಮತ್ತೊಮ್ಮೆ ಬಹಳಷ್ಟು ಸಮಯ ರೈಡ್ ಮಾಡದೆ ಹೊರಗಡೆ ಹೋಗಿದ್ರು. ಒಂದಷ್ಟು ಗ್ಯಾಪ್ ತೆಗೆದುಕೊಂಡು ಇದೀಗ ಮತ್ತೆ ವಾಪಸ್ ಆಗಿದ್ದಾರೆ. ಬೋನಸ್ ಅಂಕದ ಸಂಪಾದನೆ ಇದೀಗ 2 ಅಂಕಗಳ ಅಂತರವಾಗ್ತಾ ಇದೆ. 20-18 ಮತ್ತೆ ಸ್ಕೋರ್ ಹತ್ತಿರದಲ್ಲೇ ಸಾಗ್ತಾ ಇದೆ. ಒಂದು ರೋಚಕ ಪಂದ್ಯ ನಮಗೆ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಸ್ಕಾರ್ಪಿಯನ್ ಕಿಕ್ ಬಳಸ್ತೇನೆ ಅಂತಾರೆ. ಕಬಡ್ಡಿಯ ಹಲವಾರು ಸ್ಕಿಲ್ಗಳ ದರ್ಶನವಾಗ್ತಾ ಇದೆ ನಮಗೆ. ಸ್ಕಾರ್ಪಿಯನ್ ಕಿಕ್ ಬಳಸೋದ್ರ ಮುಖಾಂತರ ವಿಶ್ವರಾಜ್ ಮತ್ತೆ ತಂಡಕ್ಕೆ ಆಸರಿ ಆಗ್ತಾರೆ. ಜರ್ಸಿ ನಂಬರ್ 21 ಚೈನ್ ಟ್ಯಾಕಲ್ ನ ಪ್ರಯತ್ನ. ಓಹೋ, ಡುಬ್ಕಿ ಪ್ರಯತ್ನ ಯಶಸ್ವಿಯಾಗಿತ್ತು. ಆದ್ರೆ ಮಿಡ್ ಲೈನ್ ಕ್ರಾಸ್ ಆಗೋಕೆ ಸಾಧ್ಯವಾಗಿಲ್ಲ. ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಅದ್ಭುತವಾದಂತಹ ಚೈನ್ ಟ್ಯಾಕಲ್. ಮತ್ತೆ ಅಂಕಗಳ ಅಂತರ 4. JK ಅಕಾಡೆಮಿ ಮುನ್ನಡೆಯಲ್ಲಿ. ಕೌಶಿಕ್ ಮತ್ತೊಮ್ಮೆ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಡಿಫೆನ್ಸ್ ಸ್ವಲ್ಪ ಇದು ಕಾಣ್ತಾ ಇದೆ, ವೀಕ್ ಆಗಿರೋ ಹಾಗೆ ಕಾಣ್ತಾ ಇದೆ ಮಿಡ್ ಲೈನ್ ಅಕಾಡೆಮಿಯಲ್ಲಿ. ಆರಂಭಿಕ ಹಂತದಲ್ಲಿ ಬಂದಂತ ಟ್ಯಾಕಲ್ಗಳು ದ್ವಿತೀಯಾರ್ಧದಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ತಮ್ಮ ಫುಟ್ ವರ್ಕ್ ಅನ್ನು ಬದಲಾಯಿಸಿಕೊಂಡ್ರು ವಿಶ್ವರಾಜ್. ಎದುರಾಳಿ ತಂಡದ ಡಿಫೆನ್ಸ್ ಅನ್ನ ಛಿದ್ರಗೊಳಿಸುವಲ್ಲಿ ಯಶಸ್ವಿ. ಇಲ್ಲೊಂದು ಡೈವಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಅಫಿಷಿಯಲ್ ಸ್ಟಾರ್ಟ್ ಮಾಡಬೇಕು. 2 ಮಿನಿಟ್ಸ್ ಅಷ್ಟೇ ಅಫಿಷಿಯಲ್ ಟೈಮ್ ಔಟು. ಬೇರೆ ಯಾರನ್ನ ಚೇಂಜ್ ಮಾಡಕ್ಕೆ ಹೇಳಿ. ಥರ್ಡ್ ರೈಟ್ ಡೂ ಆರ್ ಡೈರೈಡ್ನಲ್ಲಿ ಮತ್ತೆ ವೈಭವ್. ಕೊನೆಯ 5 ನಿಮಿಷಗಳು ಮಾತ್ರ. 4 ಅಂಕ ನಂತರ ಕಾಪಾಡ್ಕೊಳ್ಬೇಕಾಗಿದೆ. ಮಿಡ್ಲೈನ್ ಹತ್ರ. ಅರೆ ಎಂಥ ವಿಪರ್ಯಾಸ.
ಸಿಕ್ಕ ಅವಕಾಶವನ್ನ ಇರಬಾರದು, ಅವಕಾಶವನ್ನ ಕೈ ಚೆಲ್ಲಬಾರದು ಅಂತ ಹೇಳ್ತಾರೆ. ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ವೈಭವ್ ಅದನ್ನ ಕಳೆದುಕೊಂಡ್ರು. ಡೂ ಆರ್ ಡೈ, ಜರ್ಸಿ ನಂಬರ್ 21. ಪಂದ್ಯದ ಮೊದಲ ಡೂ ಆರ್ ಡೈ ರೈಡ್ ನಲ್ಲಿ ಸೂಪರ್ ರೈಡ್ ಮಾಡಿದಂತ ಆಟಗಾರ. ಡಿಫೆನ್ಸ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇತ್ತು, ಪಾಯಿಂಟ್ ಪ್ರಯತ್ನ ಮಿಸ್ ಆಯಿತು. ಅಂಕವನ್ನು ಪಡೀಲೇಬೇಕಾದ ಒತ್ತಡದ ನಡುವೆ ಇಲ್ಲಿ ಡಿಫೆನ್ಸ್ ಎರಡು ಅಂಕಗಳ ಅಂತರ ಇದೀಗ. ಜರ್ಸಿ ನಂಬರ್ 5 ವೇಗದ ದಾಳಿಕಾರ, ನಮ್ಮ ತಂಡಕ್ಕೆ ಆಪತ್ ಬಾಂಧವಾದಂಥ ಆಟಗಾರ ಕೂಡ. ಲೀಡ್ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಟ್ಯಾಕಲ್. ಬನ್ನಿ, ಟೈಮ್ ಇಲ್ಲ. ಆಳ್ವಾಸ್ ಹಾಗೂ ಬ್ಯಾಂಗ್ಳೂರ್ ಅರ್ಬನ್